ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ನಮ್ಮ ಮೈಸೂರಿನ ಮೇನ್ ಬಸ್ ಸ್ಟ್ಯಾಂಡ್ ಇದೆ, ಶಬರ್ಬನ್ ಬಸ್ ಸ್ಟ್ಯಾಂಡು. ಅದು ತೋರಿಸ್ತಾ ಇದ್ದೀನಿ, ಬನ್ನಿ ನೋಡ್ಕೊಂಬರೋಣ. ಹೇಗಿದೆ ಬಸ್ ಸ್ಟ್ಯಾಂಡ್ ಅನ್ನೋದು ಪೂರ್ತಿ ವಿವರಣೆ ಕೊಡ್ತೀನಿ, ಬನ್ನಿ ನೋಡ್ಕೊಂಬರೋಣ. ಮೈಸೂರು ಸಿಟಿ ಸೆಂಟ್ರಲ್ ಇರೋದಿದು ಮೇನ್ ಬಸ್ ಸ್ಟ್ಯಾಂಡ್. ಇದು ರಾಜ್ಯ, ಅಂತಾರಾಜ್ಯ ಎಲ್ಲ ಕಡೆಯೂ ಇಲ್ಲಿಂದಲೇ ಬಸ್ ಹೊರಡ್ತವೆ. ಆಮೇಲೆ ನಮ್ಮ ದೇಶದ ಯಾವ ರಾಜ್ಯಕ್ಕೆ ಬೇಕಾದ್ರೂ ಇಲ್ಲಿ ಬಸ್ಸು ಸಿಗುವಂಥ ಮೇನ್ ಬಸ್ ಸ್ಟ್ಯಾಂಡ್ ಇದು. ನೋಡಿ, ಇದು ಮೇನ್ ಬಸ್ ಸ್ಟ್ಯಾಂಡು ರೋಡ್. ಇದು ಎದುರುಗಡೆದು ನೋಡಿ, ಅಲ್ಲಿ ಜನಗಳೆಲ್ಲ ಅಷ್ಟೊಂದು ಕಾಯ್ತಾ ನಿಂತಿದ್ದಾರೆ ಗೊತ್ತಾ. ಅವರೆಲ್ಲ ಇಲ್ಲಿ ಲೋಕಲ್ ಏರಿಯಾಕ್ಕೆ ಹೋಗೋಂಥ ಬಸ್ಗೆ ವೆಯ್ಟ್ ಮಾಡ್ತಿರೋದು. ಅಕ್ಕಪಕ್ಕದ ಏರಿಯಾಗೆ ಹೋಗೋಕ್ಕೆ ಈ ಥರ ಬ್ಲೂ ಕಲರ್, ಬೇರೆ ಬೇರೆ ಕಲರ್ ಬಸ್ಗಳು ಬರುತ್ತೆ. ಲೋಕಲ್ ಸಾರಿಗೆ, ಅದು ನಗರ ಸಾರಿಗೆ ಬಸ್ಗಳು, ಅದಕ್ಕೆ ವೆಯ್ಟ್ ಮಾಡ್ತಾ ಇರೋದು. ಮೈಸೂರ ಹೃದಯ ಭಾಗ ಶಬರ್ಬನ್ ಬಸ್ ಸ್ಟ್ಯಾಂಡ್. ಈಗಲೂ ಇದು ತುಂಬ ಜನಸಂದಣಿಯಿಂದ ಕೂಡಿರುತ್ತೆ. ಯಾಕಂದರೆ ಬರ್ತಾ ಬರ್ತಾ ಜನಸಂಖ್ಯೆ ಜಾಸ್ತಿ ಆಗ್ತಿದೆ, ವೆಹಿಕಲ್ಗಳು ಜಾಸ್ತಿ ಆಗ್ತಿದೆ. ಬಸ್ ಸ್ಟ್ಯಾಂಡು ಚಿಕ್ಕದಾಯಿತು ಅಂತ ಕೂಗು ಕೇಳಿ ಬರ್ತಿದೆ. ಬೇರೆ ಕಡೆ ಇನ್ನೊಂದು ಬಸ್ ಸ್ಟ್ಯಾಂಡ್ ಮಾಡುವಂಥ ಚಾನ್ಸಸ್ ಎಲ್ಲ ಇದೆ. ಯಾಕಂದರೆ ಅಷ್ಟು ಜನಸಂದಣಿ ಇರುತ್ತೆ ಇಲ್ಲಿ, ಬಸ್ಗಳ ಸಂಚಾರನೂ ಜಾಸ್ತಿ ಇರುತ್ತೆ. ಬಸ್ ಸ್ಟ್ಯಾಂಡು ಮುಂಭಾಗದ ಚಿತ್ರಣ ಇದು. ಇದು ಆಪೋಸಿಟ್ ಇರೋದು ಶಬರ್ ಬಸ್ ಸ್ಟ್ಯಾಂಡ್ ಆಪೋಸಿಟ್ಟು. ಇಲ್ಲಿ ಲಾಡ್ಜ್ಗಳು, ಹೋಟ್ಲುಗಳು ಪ್ರತಿಯೊಂದು ಇರುವಂಥ ಜಾಗ ಇದು. ಶಬರ್ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಲಾಡ್ಜ್ಗಳಾಗಲಿ, ಬಡವ್ರಿಗಾಗಲಿ, ಮೀಡಿಯಮ್ ಅವ್ರಿಗಾಗಲಿ, ದುಡ್ಡಿರೋರಿಗಾಗಲಿ ಎಲ್ಲ ಥರದ ಲಾಡ್ಜ್ಗಳು ಸಿಗುವಂಥ ಜಾಗ ಇದು. ಶಬರ್ ಬಸ್ ಸ್ಟ್ಯಾಂಡ್ ಸರೌಂಡಿಂಗು ಲಾಡ್ಜ್ಗಳಿದೆ. ನಾರ್ಮಲ್ ಲಾಡ್ಜಿಂದ ಹಿಡಿದು ಐಫೈ ಲಾಡ್ಜ್ಗಳು ಇಲ್ಲಿ ಸಿಗತ್ತೆ. ಬೇರೆ ಊರಿಂದ ಬಂದವರು ಅಥವಾ ಇನ್ನೂ ಕೆಲಸಕ್ಕೆ ಬಂದಿರ್ತಾರೆ, ಫ್ರೆಶ್ ಅಪ್ ಆಗಬೇಕಂದ್ರೆ ಅದಕ್ಕೆಲ್ಲ ವ್ಯವಸ್ಥೆ ಇದೆ. ಕಮ್ಮಿ ದುಡ್ಡಲ್ಲೂ ಲಾಡ್ಜ್ಗಳು ಸಿಗುತ್ತೆ. ನೋಡಿ, ಇಲ್ಲೊಂದು ಬಸ್ಸು ನಿಂತು ಹೋಗ್ಬಿಟ್ಟಿದೆ, ಅದಕ್ಕೆ ಸ್ಟ್ರಕ್ ಆಗಿದೆ ಎಂಟ್ರೆನ್ಸ್. ಇದು ಬಸ್ ಸ್ಟ್ಯಾಂಡ್ ಒಳಗಡೆ ಇರೋ ಚಿತ್ರಣ ಇದು. ಬಸ್ ಸ್ಟ್ಯಾಂಡ್ ಒಳಗಡೆನೂ ಲಾಡ್ಜ್ ಇದೆ, ಎಲ್ಲ ಕಡಿಮೆ ಬಡ್ಜೆಟ್ಟು. ಈ ಸೈಡಲ್ಲಿರೋದೆಲ್ಲ ಅಕ್ಕಪಕ್ಕ ಹಳ್ಳಿಗಳಿಗೆ, ಊರುಗಳಿಗೂ ಹೋಗುವಂಥ ಬಸ್ ಸ್ಟ್ಯಾಂಡು, ಬಸ್ಗಳು ನಿಲ್ಲುವಂಥ ಬಸ್ ಸ್ಟ್ಯಾಂಡ್ ಅದು. ಇದೆಲ್ಲ ಮೇಯ್ನ್. ಇದೇನಿದೆ ಇದೆಲ್ಲ ಮೇನ್ ಊರುಗಳಿಗೆ, ಕರ್ನಾಟಕದ ನಾನಾ ಭಾಗಗಳಿಗೆ ತೆರಳುವಂಥ ಬಸ್ಗಳು ಇವೆಲ್ಲ. ಶಿವಮೊಗ್ಗ, ದಾವಣಗೆರೆ ಆ ಥರ ನಾನಾ ಊರುಗಳಿಗೆ ಹೊರಡುವಂಥ ಬಸ್ಗಳು ರೆಡ್ ಕಲರೆಲ್ಲ ರೆಡಿಯಾಗಿ ನಿಂತಿದ್ದಾವೆ. ಇಲ್ಲಿ ಎಲ್ಲ ಊರಿಗೂ ರೆಡ್ ಬಸ್ಸು ಇದೆ, ಕಡಿಮೆ ಬಡ್ಜೆಟಲ್ಲಿ. ಐರಾವತನೂ ಇದೆ, ರಾಜಹಂಸನೂ ಇದೆ. ಜನಗಳಿಗೆ ತಕ್ಕಂಗೆ ಎಲ್ಲ ಬಸ್ಗಳ ಸೌಕರ್ಯ ಸಿಗತ್ತೆ ಇಲ್ಲಿ. ಬಸ್ಸು ಜಾಸ್ತಿ ಹೊತ್ತು ನಿಲ್ಲಂಗೂ ಇಲ್ಲ, ಯಾಕಂದರೆ ಬಸ್ಸು ಬರ್ತಾನೆ ಇರ್ತವೆ. ತುಂಬಿಸ್ಕೊಂಡು ಹೋಗ್ತಾ ಇರಬೇಕು, ಇಲ್ಲಾಂದರೆ ಸ್ಟ್ರಕ್ ಆಗಿಬಿಡುತ್ತೆ. ಅವರಿಗೆ ಆದಂಥ ಸಮಯ ಇರುತ್ತೆ, ಆ ಸಮಯದಲ್ಲಿ ಅವರು ಚೆಕ್ಔಟ್ ಆಗಬೇಕು. ನೋಡಿ, ಮೈಸೂರಿನ ಹೃದಯ ಭಾಗದ ಬಸ್ ನಿಲ್ದಾಣ ಶಬರ್ಬನ್ ಬಸ್ ಸ್ಟ್ಯಾಂಡ್. ಇದು ಅಂತಾರಾಜ್ಯ ಕೇರಳ ಬಸ್ ನಿಂತಿದೆ. ಆಮೇಲೆ ನಾನು ಊಟಿಗೆ ಹೋದರೆ ಇಲ್ಲಿಂದಲೇ ನಾರ್ಮಲ್ ಬಸ್ಸಲ್ಲೇ ಹೋಗೋದು. 190 ರೂಪಾಯಿ ಆಗುತ್ತೆ ರೆಡ್ ಬಸ್ಸಲ್ಲಿ. ರಾಜಹಂಸ ಆದರೆ 300 ಚಿಲ್ಲರೆ, ಐರಾವತ ಆದರೆ 700 ರೂಪಾಯಿ. ಆ ಥರ ಒಂದೊಂದಕ್ಕೆ ಒಂದೊಂದು ಬೆಲೆ ಇರುತ್ತೆ. ಒಳಗಡೆ ತುಂಬ ನೀಟಾಗಿದೆ. ಹೋಟ್ಲುಗಳಿದೆ, ಶಾಪ್ಗಳಿದೆ, ತಿಂಡಿ ತಿನಿಸುಗಳು, ನೀರು ಪ್ರತಿಯೊಂದು ಸಿಗುತ್ತೆ. ಇದು ಅಂತಾರಾಜ್ಯ ಬಸ್ ನಿಲ್ಲುವಂಥ ಜಾಗ. ಗೋವಾ, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ, ಕೇರಳ ಆ ಥರ ನಾನಾ ಭಾಗಕ್ಕೆ ಇಲ್ಲಿಂದ ತೆರಳುವಂಥ ನಿಲ್ದಾಣ ಇದು. ಫ್ಲ್ಯಾಟ್ ನಂಬರ್ 3. ಕೂತ್ಕೊಳ್ಳೋಕ್ಕೆ ಒಳ್ಳೆ ಚೇರ್ಗಳು ಹಾಕಿದ್ದಾರೆ.
ಬನ್ನಿ ಇಲ್ಲಿ ಒಳಗಡೆ ಆಗಿ ನೋಡ್ಕೊಂಬರೋಣ. ಇದು ರಿಸರ್ವೇಷನ್ ಕೌಂಟ್ರ್. ಇದು ಬೇರೆ ಸ್ಟೇಟ್ಗೆ ಹೋಗಬೇಕು, ಮುಂದೆ ಇನ್ನೊಂದು ತಿಂಗಳು ಬಿಟ್ಟು ನಾವೆಲ್ಲರೂ ಹೊರಗಡೆ ಸ್ಟೇಟಿಗೆ ಹೋಗ್ಬೇಕು, ತಿರುಪತಿಗೆ ಹೋಗ್ಬೇಕು, ಆ ಕಡೆ ಹೋಗ್ಬೇಕು, ಈ ಕಡೆ ಹೋಗ್ಬೇಕಂದ್ರೆ ಮೊದಲೇ ಟಿಕೆಟು ಕಾಯ್ದಿರಿಸುವಂಥ ಸ್ಥಳ ಅದು. ಮತ್ತು ಒಳಗಡೆ ಇನ್ಫಾರ್ಮೇಷನ್ ಬೂತ್ಗಳಿದೆ, ಏನೇ ಮಾಹಿತಿ ಬೇಕಾದರೂ ಅಲ್ಲಿ ಸಿಗುತ್ತೆ. ATM ಅಂತೂ ತುಂಬ ಇದೆ, ದುಡ್ಡು ತೆಗಿಯೋಕ್ಕೆ ಏನು ತೊಂದರೆ ಇರೋಲ್ಲ, ಯಾವಾಗಲೂ ಫ್ರೀ ಆಗಿರುತ್ತೆ. ಯಾವ ATM ಅಲ್ಲಿ ಬೇಕಾದ್ರೂ ಡ್ರಾ ಮಾಡ್ಕೋಬೋದು. ಎಲ್ಲ ಸೌಲಭ್ಯನೂ ಇದೆ, ಸೌಲಭ್ಯಗಳಿಗೇನು ಕೊರತೆ ಇಲ್ಲ, ನೀಟಾಗಿದೆ ಮತ್ತು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ. ಆಮೇಲೆ ಬಸ್ ಸ್ಟ್ಯಾಂಡ್ ಒಳಗಡೆ ಮಾಲ್ ಇದೆ ಚಿಕ್ಕದಾಗಿ. ಇದು ನಮ್ಮ ಭಾರತದ ಮೇನ್ ಊರುಗಳು ಇದು ಅಂತ ಗುರುತು ಮಾಡಿರೋದು. ಕರ್ನಾಟಕ, ಆಂಧ್ರ ಪ್ರದೇಶ್, ಗೋವಾ, ಕೇರಳ, ತಮಿಳುನಾಡು. ಇದು ಭಾರತದ ನಕ್ಷೆ. ಆಮೇಲೆ ಇದು ಯಾವ ಬಸ್ಸು ಯಾವ ಟೈಮಿಂಗ್ಸಲ್ಲಿ ಹೊರಡತ್ತೆ, ಎಲ್ಲಿಂದ ಎಲ್ಲಿಗೆ ಹೊರಡತ್ತೆ ಅನ್ನೋದು ಪೂರ್ತಿ ಚಿತ್ರಣ ಕೊಟ್ಟಿದ್ದಾರೆ. ಕ್ಲೀನಾಗಿ ಗಮನಿಸಿ, ನಾವು ಹೋಗುವಂಥ ಜಾಗ, ಟೈಮಿಂಗ್ಸು ಪ್ರತಿಯೊಂದು ಇಲ್ಲಿ ಕೊಟ್ಟಿರ್ತಾರೆ. ನಾವು ನೋಡಿಕೊಂಡು ಆರಾಮಾಗಿ ಹೊರಡ್ಬೋದು. ಎಲ್ಲ ಮಾಹಿತಿನೂ ಇರುತ್ತೆ, ಟೈಮಿಂಗ್ಸ್ ಇರುತ್ತೆ, ಊರುಗಳಿರುತ್ತೆ. ಎಲ್ಲ ಮಾಹಿತಿಗಳು ನೀಟಾಗಿರುತ್ತೆ. ಯಾರೆಲ್ಲೇ ಹೋಗ್ಬೇಕಂದ್ರೂ ಈ ಮಾಹಿತಿನ ಒಂದ್ಸಲ ಕ್ಲೀನಾಗಿ ಬೋರ್ಡು ಗಮನಿಸಿದ್ರೆ ಅವ್ರಿಗೆಲ್ಲ ಕಣ್ಣು ಮುಂದೆ ಗೊತ್ತಾಗ್ಬಿಡುತ್ತೆ. ಇದು ಮೇಯ್ನ್ ದ್ವಾರ. ಇದು ಬಸ್ಸು ಹೊರಡುವಂಥ ಬಸ್ ಸ್ಟ್ಯಾಂಡಿಂದ ಮೇಯ್ನ್ ಹೊರಡುವಂಥ ಜಾಗ. ಇಲ್ಲಂತೂ ಬೆಂಗಳೂರಿಗಂತೂ 2ರಿಂದ 5 ನಿಮಿಷಕ್ಕೆ ಒಂದೊಂದು ಬಸ್ ಹೋಗ್ತಾನೆ ಇರುತ್ತೆ. ಎಲ್ಲ ಕ್ಯಾಟಗರಿ ಬಸ್ಗಳು ಇಲ್ಲಿ ಸಿಗ್ತವೆ. ಕಡಿಮೆ ಬಡ್ಜೆಟ್ ಬಸ್ಗಳು ಇದೆ, ಜಾಸ್ತಿದು ಇದೆ, ಆ ಥರ ಎಲ್ಲ ಥರದ ಬಸ್ಗಳು ಸಿಗುತ್ತೆ. ರಾತ್ರಿಯಿಂದ ಬೆಳಗ್ಗೆವರೆಗೂ 24 ಅವರ್ಸು ಬೆಂಗಳೂರಿಗೆ ಬಸ್ಸು ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಎಲ್ಲವರೆಗೂ ಎಲ್ಲ ಸೌಲಭ್ಯ ಬಸ್ಗಳು ಸಿಕ್ಕೇ ಸಿಗುತ್ತೆ. ಇಲ್ಲಿ ಅಶ್ವಮೇಧ ಹೋಗ್ತಾ ಇದೆ. ಇದು ನಮ್ಮ ಮೈಸೂರಿನ ಶಬರ್ ಬಸ್ ಸ್ಟ್ಯಾಂಡ್ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ.